ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ದಿ ಬಕೆಟ್ ಲಿಸ್ಟ್ ಎನ್ನುವ ಹಾಲಿವುಡ್ ಚಿತ್ರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. 2007ರಲ್ಲಿ ಬಿಡುಗಡೆಯಾದಂತಹ ದಿ ಬಕೆಟ್ ಲಿಸ್ಟ್ ಚಿತ್ರವನ್ನು ನಿರ್ದೇಶಿಸಿರುವವರು ರಾಬ್ ರೀನರ್. ರಾಬ್ ರೀನರ್ ಹಾಲಿವುಡ್ನಲ್ಲಿ ಹಲವಾರು ಫೇಮಸ್ ಮೂವೀಸ್ನ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸ್ಟ್ಯಾಂಡ್ ಬೈ ಮೀ, ವೆನ್ ಹ್ಯಾರಿ ಮೆಟ್ ಸ್ಯಾಲಿ, ಎ ಫ್ಯೂ ಗುಡ್ ಮೆನ್, ಈ ರೀತಿಯ ಹಲವಾರು ಚಿತ್ರಗಳನ್ನು ಅವರು ನಿರ್ದೇಶಿಸಿದ್ದಾರೆ. ದಿ ಬಕೆಟ್ ಲಿಸ್ಟ್ ಚಿತ್ರವನ್ನು ಬರೆದಿರುವವರು ಜಸ್ಟಿನ್ ಜಾಕ್ಯಾಮ್ ಅಂತ. ಈ ಚಿತ್ರದ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಇದರ ರೈಟಿಂಗ್, ಎಸ್ಪೆಷಲಿ ಆ ಡೈಲಾಗ್ಸ್ ಏನಿದೆ, ತುಂಬ ಒಂದು ಸೂಪರ್ಬ್ ಆದಂತಹ ಡೈಲಾಗ್ಸ್ ಈ ಫಿಲಮ್ನಲ್ಲಿ ಥ್ರೂ ಔಟ್ ದ ಫಿಲ್ಮ್ ನಾವು ನೋಡ್ಬೋದು. ಒಂದು ಒಳ್ಳೆಯ ಕೊಟೇಶನ್ ಥರ ಆ ಒಂದು ತುಂಬ ಆಪ್ಟಿಮಿಸ್ಟಿಕ್ ಆದಂತಹ ಒಂದು ಫಿಲಾಸಫಿಕಲ್ ಆದಂತಹ ಡೈಲಾಗ್ಸ್ನೆಲ್ಲ ನಾವು ಈ ಮೂವಿಯಲ್ಲಿ ನೋಡಬಹುದು. ಅದರಲ್ಲಿ ಎಸ್ಪೆಷಲಿ ಕೆಲವೊಂದು ಸೀನ್ಗಳನ್ನ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ಈಜಿಪ್ಟ್ನ ಪಿರಮಿಡ್ನ ಮೇಲೆ ಎಡ್ವರ್ಡ್ ಮತ್ತು ಕಾರ್ಟರ್ ನಡೆಯುವಂತಹ ಒಂದು ಸಂಭಾಷಣೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆದಂತು. ಅದರಲ್ಲಿ ಒಂದು ವಿಷಯವನ್ನು ಕಾರ್ಟರ್ ಹೇಳ್ತಾರೆ, ಅಂದರೆ 45 ವರ್ಷ, ನನ್ನ ಜೀವನದ 45 ವರ್ಷ ಎಷ್ಟು ಬೇಗ ಹೊರಟೋಯ್ತು ಅನ್ನೋದು. ಹಾಗೆ ಹೇಳ್ತಾ ಇರಬೇಕಾದ್ರೆ ಅವರು ಎಡ್ವರ್ಡ್ ಹತ್ರ ಒಂದು ವಿಷಯವನ್ನು ಹೇಳ್ತಾರೆ, ಏನಂದರೆ ಈ ಈಜಿಪ್ಟಿಯನ್ನರು ಇದಾರಲ್ಲ, ಈಜಿಪ್ಷಿಯನ್ಸ್, ಅವರಲ್ಲಿ ಒಂದು ನಂಬಿಕೆ ಇದೆ, ಅಂದರೆ ಸಾವಿನ ಬಗ್ಗೆ ಅವರೊಂದು ನಂಬಿಕೆ ಇದೆ. ಏನು ಅಂದರೆ ಅವರಲ್ಲಿ ಒಬ್ಬ ವ್ಯಕ್ತಿ ಸತ್ತಾಗ ಅವನ ಆತ್ಮ ಏನಿದೆ ಅದು ಸ್ವರ್ಗದ ಬಾಗಿಲಲ್ಲಿ ಹೋದಾಗ ಅಲ್ಲಿ 2 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆ, ಹ್ಯಾವ್ ಯು ಫೌಂಡ್ ಜಾಯ್ ಇನ್ ಯುವರ್ ಲೈಫ್, ಅಂದರೆ ನಿನ್ನ ಜೀವನದಲ್ಲಿ ನಿನಗೆ ಸಂತೋಷ ಸಿಕ್ಕಿದೆಯಾ. ಎರಡನೇ ಪ್ರಶ್ನೆ, ನಿನ್ನ ಜೀವನದಿಂದ ಬೇರೆಯವರಿಗೆ ಸಂತೋಷ ಸಿಕ್ಕಿದೆಯಾ. ಈ 2 ಪ್ರಶ್ನೆಗೆ ಯಾವ ರೀತಿಯ ಉತ್ತರವನ್ನು ಹೇಳ್ತಾರೋ ಅದರ ಮೇಲೆ ಅವರು ಸ್ವರ್ಗಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಲಾಗ್ತಾ ಇತ್ತು ಅನ್ನೋದು. ಅದೇ ಕ್ವಶನ್ ಅವರು ಕಾರ್ಟರ್ ಅವರು ಎಡ್ಮಂಡ್ಗೆ ಕೇಳ್ತಾರೆ, ಹ್ಯಾವ್ ಯು ಫೌಂಡ್ ಜಾಯ್ ಇನ್ ಯುವರ್ ಲೈಫ್, ನಿನಗೆ ಜೀವನದಲ್ಲಿ ಸಂತೋಷ ಸಿಕ್ಕಿದೆಯಾ ಅಂತ. ಅವರು ಹೌದು ಸಿಕ್ಕಿದೆ ಅಂತ ಹೇಳ್ತಾರೆ. ನಿನ್ನ ಜೀವನದಿಂದ ಬೇರೆಯವ್ರಿಗೆ ಸಂತೋಷ ಸಿಕ್ಕಿದೆಯಾ, ಅದು ನನಗೆ ಗೊತ್ತಿಲ್ಲ, ನೀನು ಅವ್ರ ಹತ್ರನೇ ಕೇಳಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಹೇಳು ಅಂತ. ಈ ರೀತಿ ಇನ್ನೂ ಹಲವಾರು ಸೊಗಸಾದಂತಹ ಒಂದು ಸಂಭಾಷಣೆಗಳು ಈ ಚಿತ್ರದಲ್ಲಿದೆ. ಇದರ ಚಿತ್ರದ ಪ್ಲಸ್ ಪಾಯಿಂಟ್ ಅದರ ರೈಟಿಂಗ್. ಇನ್ನು ಚಿತ್ರದ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ಹಾಲಿವುಡ್ನ ಇಬ್ಬರು ಶ್ರೇಷ್ಠ ನಟರು ಜಾಕ್ ನಿಕಲ್ಸನ್ ಮತ್ತು ಮಾರ್ಗನ್ ಫ್ರೀಮನ್ ಅವರು. ಮತ್ತು ಈ ಚಿತ್ರದ ಕಾಸ್ಟ್ ಏನಿದೆ ಅದು ತುಂಬ ಲಿಮಿಟೆಡ್. ಇವರಿಬ್ಬರನ್ನ ಬಿಟ್ಟರೆ ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಪಾತ್ರಗಳಷ್ಟೇ. ಜಾಕ್ ನಿಕಲ್ಸನ್ ಹಾಗೂ ಮಾರ್ಗನ್ ಫ್ರೀಮನ್ ಅವರು 50 ವರ್ಷಗಳಿಂದ ಹಾಲಿವುಡ್ನಲ್ಲಿ ಹಲವಾರು ಉತ್ತಮ ಚಿತ್ರಗಳಲ್ಲಿ ನಟಿಸಿ ತಮ್ಮ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದರಿಂದ ತುಂಬ ಹೆಸರು ಮಾಡಿದವರು. ಇಬ್ಬರೂ ಅಕಾಡೆಮಿ ಅವಾರ್ಡ್ ವಿನ್ನರ್ಸು, ಎಲ್ಲ ಮೇಜರ್ ಅವಾರ್ಡ್ಸ್ನ ವಿನ್ ಮಾಡಿರುವಂತಹ ಆ್ಯಕ್ಟರ್ಗಳು. ಅದರಲ್ಲೂ ಜಾಕ್ ನಿಕಲ್ಸನ್ ಅವರು 3 ಅಕಾಡೆಮಿ ಅವಾರ್ಡ್ನ ವಿನ್ ಮಾಡಿರುವಂತಹ ಆ್ಯಕ್ಟರ್ ಅವರು. ಅವರ ಚಿತ್ರಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ಲಾಂಗ್ ಲಿಸ್ಟ್ ಅದು ಈಸಿ ರೈಡರ್ ಇರ್ಬೋದು, ಚೈನಾ ಟೌನ್ ಇರ್ಬೋದು, ಶೈನಿಂಗ್ ಇರ್ಬೋದು, ಆ್ಯಸ್ ಗುಡ್ ಆ್ಯಸ್ ಇಟ್ ಗೆಟ್ಸ್ ಇರ್ಬೋದು, ಅಥವಾ ಟರ್ಮ್ಸ್ ಆಫ್ ಎಂಡಿರ್ಮೆಂಟ್ ಇರ್ಬೋದು. ಹೀಗೆ ಹಲವಾರು ಉತ್ತಮವಾದ ಚಿತ್ರಗಳಲ್ಲಿ ಅವರು ನಟಿಸ್ತಾ ಬಂದಿದ್ದಾರೆ. ಅದೇ ರೀತಿ ಮಾರ್ಗನ್ ಫ್ರೀಮನ್ ಅವರು ಕೂಡ ತುಂಬ ಲಾಂಗ್ ಕರಿಯರ್ ಅವ್ರದ್ದು. ಡ್ರೈವಿಂಗ್ ಮಿಸ್ ಡೈಸಿ ಇರ್ಬೋದು, ಅಥವಾ ಇನ್ವಿಕ್ಟಿಸ್ ಇರ್ಬೋದು, ಅಥವಾ ರೀಸೆಂಟಾಗಿ ಬಂದಂತಹ ಡಾರ್ಕ್ ನೈಟ್ ಇರ್ಬೋದು. ಹೀಗೆ ಹಲವಾರು ಚಿತ್ರಗಳಲ್ಲಿ ಅವರು ನಟಿಸ್ತಾ ಬಂದಿದ್ದಾರೆ. ಇವರಿಬ್ಬರು ಪರ್ಫಾರ್ಮೆನ್ಸ್ ಏನಿದೆ ಅದು ಈ ಚಿತ್ರಕ್ಕೆ ಒಂದು ಪ್ಲಸ್ ಪಾಯಿಂಟ್. ಈ ಚಿತ್ರದ ಸಿನಿಮಾಟೋಗ್ರಫಿ ಮಾಡಿರುವವರು ಜಾನ್ ಸ್ವಾರ್ಟ್ಸ್ಮನ್ ಅವರು. ಇವರು ಸಹ ತುಂಬ ಫೇಮಸ್ ಆದಂತಹ ಹಲವಾರು ಮೂವಿಗಳಿಗೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಹಾಲಿವುಡ್ನಲ್ಲಿ. ಅವರು ಎಸ್ಪೆಷಲಿ ಮೈಕಲ್ ಬೇ ಫಿಲಮ್ಸು, ಪರ್ಲ್ ಹಾರ್ಬರ್ ಇರ್ಬೋದು, ಅಥವಾ ದಿ ರಾಕ್ ಇರ್ಬೋದು, ಹೀಗೆ ಹಲವಾರು ದೊಡ್ಡ ಚಿತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಜುರಾಸಿಕ್ ವರ್ಲ್ಡ್ ಇರ್ಬೋದು, ಅಥವಾ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ ಇರ್ಬೋದು, ಈ ರೀತಿಯ ಚಿತ್ರಗಳಿಗೆ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿರುವವರು ಮಾರ್ಕ್ ಶೈಮನ್, ಎಡಿಟ್ ಮಾಡಿರುವವರು ರಾಬರ್ಟ್ ಲೈಟನ್ ಅಂತ. ಚಿತ್ರ ಹಾಲಿವುಡ್ನಲ್ಲಿ ಮಿಕ್ಸ್ಡ್ ರಿವ್ಯೂಸ್ನ ಪಡ್ಕೊಂಡ್ರೂ ಸಹ ಬಾಕ್ಸ್ ಆಫೀಸ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಈ ಚಿತ್ರದ ಬಗ್ಗೆ ಮಿಕ್ಸ್ಡ್ ರಿವ್ಯೂಸ್ ಏನಕ್ಕೆ ಅಂದರೆ, ಕೆಲವರಿಗೆ ಸ್ವಲ್ಪ ಸ್ಲೋ ಮತ್ತು ಡಲ್ ಅನಿಸ್ತು ಕೆಲವೊಂದು ಮೂಮೆಂಟ್ಸ್. ಆದರೆ ಕೆಲವರಿಗೆ ಯಾಕೆ ಇಷ್ಟ ಆಗಿಲ್ಲ ಅಂದರೆ, ಇದರ ಕ್ಯಾನ್ಸರ್ನ ಏನಿದೆ ಅದನ್ನು ಅವರು ತುಂಬ ಲೈಟಾಗಿ ಅಥವಾ ಅದರ ಸೀರಿಯಸ್ನೆಸ್ ಗೊತ್ತಿಲ್ಲದೆ ಹ್ಯಾಂಡಲ್ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅದು ಏನೇ ಇದ್ದರೂ ಪರ್ಸನಲಿ ನನಗೆ ಈ ಚಿತ್ರ ತುಂಬ ಇಷ್ಟ. ಒಂದು ಫೀಲ್ ಗುಡ್ ಮೂವಿ ಇದು. ಜೀವನದ ಬಗ್ಗೆ ನಮ್ಮೆಲ್ಲರಿಗೂ ಹಲವಾರು ಪ್ರಶ್ನೆಗಳಿವೆ.
ಈ ಜೀವನ ಏನಿದೆ ಇದನ್ನು ಹೇಗೆ ಬದುಕಬೇಕು ಅನ್ನೋದು. ನಮ್ಮ ಒಂದು ಜೀವನದ ಕೊನೆಯ ಕ್ಷಣಗಳಲ್ಲಿ ನಾವು ಒಮ್ಮೆ ತಿರುಗಿ ನೋಡಿದ್ರೆ ನಮಗೆ ಹಲವಾರು ರಿಗ್ರೆಟ್ಸ್ ಇರುತ್ತೆ. ಹಲವಾರು ವಿಷಯಗಳನ್ನು ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿರ್ತೀವಿ, ಅದನ್ನು ಮಾಡಿರೋದಿಲ್ಲ. ಹಲವಾರು ಕಾರಣಗಳಿರ್ಬೋದು. ನಾವು ಕಾಮನ್ನಾಗಿ ಎಲ್ಲ ಕಡೆ ನೋಡೋ ವಿಷಯಗಳೆಂದರೆ, ಒಬ್ಬ ವ್ಯಕ್ತಿ ತನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ ಅವನು ತ್ಯಜಿಸಬೇಕಾಗುತ್ತೆ. ಅದು ಫ್ಯಾಮಿಲಿ ಇರ್ಬೋದು ಅಥವಾ ಬೇರೆ ಕಾರಣಗಳಿರ್ಬೋದು. ನಮ್ಮಲ್ಲಿ ಹಲವಾರು ಜನರು ತಮ್ಮ ಕುಟುಂಬಕ್ಕೋಸ್ಕರ, ತಮ್ಮ ಆಸೆ ಆಕಾಂಕ್ಷೆ ಇದೆಲ್ಲ ಏನಿದೆ ಅದನ್ನು ಬದಿಗಿಟ್ಟು ಆ ಕುಟುಂಬಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವಂತಹ ಹಲವಾರು ವ್ಯಕ್ತಿಗಳನ್ನು ನಾವು ನಿಜ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಅದು ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಮಗೆ ಗೊತ್ತಿರೋರು ಇರ್ಬೋದು. ಹೀಗೆ ನಮ್ಮ ಜೀವನದಲ್ಲಿ ನಾವು ಹಲವಾರು ವಿಷಯಗಳನ್ನು ನಾವು ಮಿಸ್ ಮಾಡ್ತಾ ಹೋಗ್ತೀವಿ. ಈ ರೀತಿಯ ಯಾವುದಾದ್ರೂ ಒಂದು ತುಂಬ ಕಷ್ಟಕರವಾದಂತಹ ಸನ್ನಿವೇಶಗಳು ಬಂದಾಗ, ಅಂದರೆ ಇಷ್ಟೇ ಜೀವನ ಮುಗೀತು ಇನ್ನೇನು ಇಲ್ಲ ಅನ್ನೋ ಒಂದು ಘಟ್ಟಕ್ಕೆ ಬಂದಾಗ ನಾವು ರಿಗ್ರೆಟ್ ಮಾಡ್ತೀವಿ. ಇದನ್ನೆಲ್ಲ ನಾವು ಮಿಸ್ ಮಾಡಿಬಿಟ್ವಿ, ಇದನ್ನೆಲ್ಲ ನಾವು ಮಾಡಬೇಕಿತ್ತು ಅನ್ನೋ ರೀತಿಯಲ್ಲಿ. ಈ ಚಿತ್ರದಲ್ಲಿ ಕ್ಯಾನ್ಸರ್ನಿಂದ ಅಫೆಕ್ಟ್ ಆದಂತಹ ಇಬ್ಬರು ಹಿರಿಯ ವ್ಯಕ್ತಿಗಳು, ಒಬ್ಬರು ತುಂಬ ರಿಚ್ ಪರ್ಸನ್, ಇನ್ನೊಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದಂತಹ ಒಬ್ಬ ಪರ್ಸನ್. ಇಬ್ಬರ ಜೀವನವೂ ಬೇರೆ ಬೇರೆ. ಅಂದರೆ ಒಬ್ಬರ ಹತ್ರ ತುಂಬ ಹಣ ಇದೆ ಆದರೆ ಫ್ಯಾಮಿಲಿ ಇಲ್ಲ, ಒಬ್ಬರ ಹತ್ರ ಫ್ಯಾಮಿಲಿ ಇದೆ ಆದರೆ ಹಣ ಇಲ್ಲ. ಇಬ್ಬರಿಗೂ ಏನೋ ಒಂದು ಸಮಸ್ಯೆ ಇದೆ. ನಮ್ಮ ಜೀವನ ಏನಿದೆ ಇದು ಹೀಗೆ ಇರುತ್ತೆ. ಅಂದರೆ ಎಲ್ರಿಗೂ ಎಲ್ಲ ಸಿಗೋದಿಲ್ಲ, ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. ಈ ರೀತಿ ಏನನ್ನೋ ಒಬ್ಬರು ಹುಡುಕ್ತಾ ಇದ್ದಾರೆ. ಅದನ್ನು ಹೇಗೆ ಒಬ್ಬರಿಗೊಬ್ಬರು ಆ ಒಂದು ಪಯಣದಲ್ಲಿ ಒಬ್ಬರು ಜೀವನಕ್ಕೆ ಒಬ್ಬರು ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾರೆ ಅನ್ನೋದು, ಆ ಮೂಲಕ ತಮ್ಮ ಜೀವನವನ್ನು ಸಹ ಅವರು ಹೇಗೆ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅನ್ನೋದು. ನಮಗೆ ಇರುವಂತಹ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ, ನಾವು ಸಂತೋಷವಾಗಿದ್ದರೆ ಸಾಕು ಅನ್ನೋದು. ನಾನು ಮೊದಲೇ ಹೇಳಿದಾಗೆ ಈ ಫಿಲಮ್ನಲ್ಲಿ ಈಜಿಪ್ಷಿಯನ್ನರ ಒಂದು ನಂಬಿಕೆ ಬಗ್ಗೆ ಹೇಳಿದ್ವಿ. ಅಂದರೆ ಆ ಎರಡು ಪ್ರಶ್ನೆಗಳೇನಿದೆಯಲ್ಲ, ಅಂದರೆ ನಮಗೆ ಜೀವನದಲ್ಲಿ ಸಂತೋಷ ಸಿಕ್ಕಿದೆಯಾ, ನಮಗೆ ಜೀವನದಲ್ಲಿ ಸಂತೋಷ ಸಿಕ್ಕರೆ ಅಷ್ಟೇ ಸಾಕಾಗಲ್ಲ, ನಮ್ಮ ಜೀವನದ ಬೇರೆಯವ್ರಿಗೂ ಸಂತೋಷ ಸಿಗಬೇಕು ಅನ್ನೋದು. ಈ ಎರಡೂ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕುವ ಪ್ರಯತ್ನ ಮಾಡಿದ್ರೆ ಮೋಸ್ಟ್ಲಿ ನಮ್ಮ ಲೈಫಿಗೆ ಒಂದು ಮೀನಿಂಗ್ ಬರುತ್ತೆ ಅಂತ ನನಗೆ ಅನಿಸುತ್ತೆ. ನಿಮಗೆ ಸಮಯ ಸಿಕ್ಕಿದ್ರೆ ಈ ಮೂವಿಯನ್ನು ಒಮ್ಮೆ ನೋಡಿ. ನಮ್ಮ ಮುಂದಿನ ವೀಡಿಯೋಗಳಲ್ಲಿ ನಾವು ಇನ್ನೂ ಇದೇ ರೀತಿಯ ಹಲವಾರು ಇಂಟ್ರೆಸ್ಟಿಂಗ್ ಆದಂತಹ, ಎಂಟರ್ಟೈನಿಂಗ್ ಆದಂತಹ ಮೂವಿಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ.